Gen Z. Gen Z. Gen Z. So Gen Z. Generation Z. Gen Z. Gen Z. Gen Z. Gen Z. Hard time makes strong man makes good time makes weak man makes hard time. ಅಂದರೆ ಕಷ್ಟದ ಸಮಯ ಬಲಿಷ್ಠ ವ್ಯಕ್ತಿಯನ್ನು ಸೃಷ್ಟಿಸಿದರೆ ಬಲಿಷ್ಠ ವ್ಯಕ್ತಿ ಒಳ್ಳೆಯ ಸಮಯವನ್ನು ಸೃಷ್ಟಿಸುತ್ತಾನೆ, ಒಳ್ಳೆಯ ಸಮಯ ದುರ್ಬಲ ವ್ಯಕ್ತಿಯನ್ನು ಸೃಷ್ಟಿಸಿದರೆ ದುರ್ಬಲ ವ್ಯಕ್ತಿ ಕಷ್ಟ ಸಮಯವನ್ನು ಸೃಷ್ಟಿಸುತ್ತಾನೆ. ಇದು ಒಂಥರ ಸೈಕಲ್ ಇದ್ದಂಗೆ. ಹಾರ್ಡ್ ಟೈಮಿಂದ ಸ್ಟ್ರಾಂಗ್ ಮ್ಯಾನ್ ಬಂದರೆ ಸ್ಟ್ರಾಂಗ್ ಮ್ಯಾನಿಂದ ಗುಡ್ ಟೈಮ್ ಬರುತ್ತೆ, ಗುಡ್ ಟೈಮಿಂದ ವೀಕ್ ಮ್ಯಾನ್ ಬಂದರೆ ವೀಕ್ ಮ್ಯಾನಿಂದ ಮತ್ತೆ ಹಾರ್ಡ್ ಟೈಮ್ ಬರುತ್ತೆ. ಈ ಸೈಕಲ್ಗೂ ಜನ್ರೇಷನ್ಸಿಗೂ ಇರೋ ಸಂಬಂಧ ತಿಳ್ಕೊಬೇಕು ಅಂದರೆ ಒಂದು ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತೆ. 1928ಇಂದ 1964ವರೆಗೂ ಸೈಲೆಂಟ್ ಹಾಗೂ ಬೇಬಿ ಬೂಮರ್ ಜನ್ರೇಷನ್ದವರು ಬರ್ತಾರೆ. ಇವರು ವರ್ಲ್ಡ್ ವಾರ್ II, ಎಕನಾಮಿಕ್ ಡಿಪ್ರೆಷನ್, ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹಲವಾರು ಹಾರ್ಡ್ ಸಿಚುವೇಶನ್ ಫೇಸ್ ಮಾಡಿ ಸ್ಟ್ರಾಂಗ್ ಮ್ಯಾನ್ಗಳಾಗಿ ಉಳ್ಕೊಳ್ತಾರೆ. ಇದಾದಮೇಲೆ 1965ಇಂದ 1996ವರೆಗೂ ಬೂಮರ್ಸ್ ಹಾಗೂ ಮಿಲೇನಿಯಲ್ಸ್ ಜನ್ರೇಷನ್ದವರು ಬರ್ತಾರೆ. ಇವರು ಎಕನಾಮಿಕ್ ಇನ್ಇಕ್ವಾಲಿಟಿ, ಏಡ್ಸ್ ಅಂತ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಇವರು ಸ್ಟ್ರಾಂಗ್ ಮ್ಯಾನ್ಗಳಾಗಿರೋದ್ರಿಂದ ತುಂಬ ಆ್ಯಂಬಿಷಿಯಸ್ ಆಗಿ ಹಾಗೂ ರಿಸ್ಕ್ ಟೇಕರ್ಸ್ ಆಗಿದ್ದರು. ಇವರು ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಬೆಟರ್ ವರ್ಕ್ ಎನ್ವಿರಾನ್ಮೆಂಟ್ನ ಬಿಲ್ಡ್ ಮಾಡಿಕೊಡ್ತಾರೆ. ಈ ಹಿಂದೆ 4 ಜನ್ರೇಷನ್ದವರು ಮಾಡಿರೋ ಸ್ಯಾಕ್ರಿಫೈಸಿನಿಂದಾಗಿ ಗುಡ್ ಟೈಮ್ ಅನ್ನೋದು ಬರುತ್ತೆ. ಆ ಗುಡ್ ಟೈಮ್ನಲ್ಲಿ ಬರೋರೆ ಜನ್ರೇಷನ್ ಜಿ. You don't have to owe someone anything. You're not accountable to anyone. You can live your life with having sex with somebody, or with, like, sex is sometimes a stress buster, so you just need it. So it's not like you can have with your girlfriend itself, but like having sex with a friend, it sometimes it helps as a stress buster. When was the last time? A month ago. 1997ಇಂದ 2012ವರೆಗೂ ಹುಟ್ಟೋರೆಲ್ಲ ಈ ಜನ್ರೇಷನ್ ಝೀನಲ್ಲಿ ಬರ್ತಾರೆ. ದಿ ಮೋಸ್ಟ್ ಡಿಪ್ರೆಸ್ಡ್ ಜನ್ರೇಷನ್, ಅನ್ಎಂಪ್ಲಾಯ್ಮೆಂಟ್, ಸೋಷಿಯಲ್ ಮೀಡಿಯಾ, ಮೀನಿಂಗ್ಲೆಸ್ ರಿಲೇಷನ್ಶಿಪ್, ಸಿಚುವೇಶನ್ಶಿಪ್, ಬೆಂಚಿಂಗ್, ಫ್ರೆಂಡ್ಸ್ ವಿತ್ ಬೆನಿಫಿಟ್, ಮೂವೀಸ್, ವೆಬ್ ಸೀರೀಸ್, ಬೆಟ್ಟಿಂಗ್ ಆ್ಯಪ್ಸ್, ಸ್ಟ್ರೆಸ್, ಆಂಗ್ಸೈಟಿ, ಪಾರ್ನ್ ವಾಚಿಂಗ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, BGMI, ಲ್ಯಾಕ್ ಆಫ್ ಪೇಷನ್ಸ್, ಐಸೋಲೇಷನ್. ಇದೆಲ್ಲ ಸ್ಟಾರ್ಟ್ ಆಗೋದು August 15, 1995ಇಂದ. ಎಜುಕೇಷನ್ ಹಾಗೂ ರಿಸರ್ಚ್ ಕಮ್ಯುನಿಟಿಗೆ ಮಾತ್ರ ಅವೈಲಬಲ್ ಆಗಿರೋ ಇಂಟರ್ನೆಟ್ನ ಪಬ್ಲಿಕ್ಕಿಗೆ ಅವೈಲಬಲ್ ಮಾಡ್ತಾರೆ. ಇದು ಆದಮೇಲೆ 2003ನಲ್ಲಿ ಫೇಸ್ಬುಕ್ ಬರುತ್ತೆ, 2005ನಲ್ಲಿ ಯೂಟ್ಯೂಬ್ ಬರುತ್ತೆ, 2010ನಲ್ಲಿ ಇನ್ಸ್ಟಾಗ್ರಾಮ್ ಬರುತ್ತೆ ಹಾಗೂ 2011ನಲ್ಲಿ ಸ್ನ್ಯಾಪ್ಚಾಟ್ ಬರುತ್ತೆ. 10 ಜನರಲ್ಲಿ 9 ಜನಕ್ಕೆ ಇವೇನಂತನೂ ಗೊತ್ತಿರಲಿಲ್ಲ. ಆದರೆ 2015ನಲ್ಲಿ 4G ನೆಟ್ವರ್ಕ್ ಬರುತ್ತೆ, 1 ಇಯರ್ ಫ್ರೀ ಇಂಟರ್ನೆಟ್. ಇಲ್ಲಿವರೆಗೂ ಮೊಬೈಲ್ ಯೂಸ್ ಮಾಡೋಕ್ಕೆ ಬರ್ದಿರೋರು ಕೂಡ 4G ನೆಟ್ವರ್ಕ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆಯದೇ, ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ದೇಶ ಡೆವಲಪ್ ಆಗುತ್ತೆ. ಆದರೆ ಇದನ್ನು ಎಷ್ಟು ಜನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದರು? ನಿಜಕ್ಕೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು 2017ಇಂದ. ಟಿಕ್ಟಾಕ್, ಇದರಲ್ಲಿ ಸಿಗ್ತಾ ಇದ್ದಿದ್ದು ಅದೆಷ್ಟೋ ಮೀನಿಂಗ್ಲೆಸ್ ಕಂಟೆಂಟ್ ಹಾಗೂ ಮೀನಿಂಗ್ಲೆಸ್ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಹುಚ್ಚು ಕ್ರೇಜ್ ಕ್ರಿಯೇಟ್ ಆಗೋಗಿತ್ತು. ಜನ ಇದಕ್ಕೆ ಹುಚ್ಚರಂತೆ ಅಡಿಕ್ಟ್ ಆಗೋಗಿದ್ರು. ಇದರಲ್ಲಿ ಲೈಕ್ಸ್ ಹಾಗೂ ವ್ಯೂಸ್ಗಳಿಗಾಗಿ ಜನ ತಮ್ಮ ಮಾನನೂ ಒತ್ತಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ June 29, 2020 ಟಿಕ್ಟಾಕ್ ಇಂಡಿಯಾನಲ್ಲಿ ಬ್ಯಾನ್ ಆಗೋಯಿತು. ಒಂದು ವೇಳೆ ಟಿಕ್ಟಾಕ್ ಇಲ್ಲಿವರೆಗೂ ಬ್ಯಾನ್ ಆಗದೇ ಇದ್ದಿದ್ರೆ ಇನ್ನೂ ಅದೇನು ನೋಡಬೇಕಾಗ್ತಿತ್ತು ಏನೋ. ಟಿಕ್ಟಾಕ್ ಬ್ಯಾನ್ ಆದಮೇಲೆ ಅಲ್ಲಿರೋ ಕ್ರಿಂಜ್ ಕ್ರಿಯೇಟರ್ಸ್ಗಳೆಲ್ಲ ಇನ್ಸ್ಟಾಗ್ರಾಮ್ಗೆ ಒಕ್ಕರಿಸಿಕೊಳ್ತಾರೆ. ಇನ್ನೊಂದು ಸ್ನ್ಯಾಪ್ಚಾಟ್, ಇದು ಕೆಲವರಿಗೆ ಆಕ್ಸಿಜನ್ ಇದ್ದಂಗೆ. ಇದರಲ್ಲಿ ಸ್ಟ್ರೀಕ್ ಅಂತ ಬರುತ್ತೆ. ಅದು ಎನಿ ಕಂಡೀಷನ್ ಕಮ್ಮಿ ಆಗೋ ಹಾಗಿಲ್ಲ. ಸ್ಟ್ರೀಕ್ಸ್ ಮೇಂಟೈನ್ ಮಾಡಬೇಕು ಅಂದರೆ ಮೇಂಟೈನ್ ಮಾಡಬೇಕು. ಇದು ಏನಿಲ್ಲ, ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಕಂಡಿದ್ದು ಫೋಟೋ ತೆಗೆದು ಶೇರ್ ಮಾಡಬೇಕು ಅಷ್ಟೇ. ಯೂತ್ಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಮಾರ್ಕ್ಸ್ ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ಸ್ನ್ಯಾಪ್ ಸ್ಟ್ರೀಕ್ ಮಾತ್ರ ಕಮ್ಮಿ ಆಗಬಾರ್ದು. ಸೋಷಿಯಲ್ ಮೀಡಿಯಾಗೆ ಯಾಕೆ ಇಷ್ಟೊಂದು ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಸೈಂಟಿಫಿಕ್ ರೀಸನ್ ತಿಳ್ಕೊಬೇಕು ಅಂತಂದರೆ, ಹ್ಯೂಮನ್ ಬ್ರೈನಲ್ಲಿ ಹಲವಾರು ಕೆಮಿಕಲ್ಸ್ ರಿಲೀಸ್ ಆಗ್ತವೆ. ಒಬ್ಬ ವ್ಯಕ್ತಿಗೆ ಖುಷಿಯಾದಾಗ ಡಾಪಮೈನ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡಿರೋ ಮೈಂಡ್ ಅವನಿಗೆ ಮತ್ತೆ ಅದೇ ಕೆಲಸನ ಮಾಡೋಕ್ಕೆ ಪ್ರವೋಕ್ ಮಾಡುತ್ತೆ. ಅದರಿಂದ ಅವನು ಅದೇ ಕೆಲಸಕ್ಕೆ ಮಾಡೋಕ್ಕೆ ಅಡಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಹೈಪರ್ ಡಾಪಮೈನ್ ರಿಲೀಸ್ ಆಗೋದ್ರಿಂದ ಬ್ರೈನ್ನಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ ಅವನು ಸ್ಟ್ರೆಸ್, ಆಂಗ್ಸೈಟಿ ಹಾಗೂ ಡಿಪ್ರೆಷನ್ ಫೀಲ್ಗೆ ಹೋಗ್ತಾನೆ.